ವೀಕ್ ಸಾಯಿಲ್ ಇದ್ದಲ್ಲಿ ಫ್ಲೋರಿಂಗ್ ಸೆಟಲ್ಮೆಂಟ್ ಆಗುತ್ತೆ ಅಂತ ನಮ್ಗೆ ಕಂಪ್ಲೇಂಟ್ ಬರ್ತಿರ್ತಾವೆ. ಅಂತ ಒಂದು ಸಾಯಿಲ್ ಕಂಡೀಷನ್ ಒಳಗೆ ಈ ಟೈಪ್ ಮಾಡೋದ್ರಲ್ಲಿಂದ ನಾವು ಫ್ಲೋರಿಂಗ್ ಸೆಟಲ್ಮೆಂಟ್ ಆಗೋದನ್ನ ಕಡಿಮೆ ಮಾಡಬಹುದು. ಏನ್ ಸರ್ ಪ್ಲಿಂತ್ ಲೆವೆಲ್ಗೆ ಎಲ್ಲರೂ ಬೆಡ್ ಹಾಕಿದ್ರೆ ನೀವು ಬಾರ್ ಕಟ್ಟಿ ಸ್ಲ್ಯಾಬ್ ಹಾಕಿದಂಗೆ ಹಾಕ್ತಾ ಇದ್ದೀರಾ? ಇದಕ್ಕೆ ನಾವು ಗ್ರೇಡ್ ಸ್ಲ್ಯಾಬ್ ಅಂತ ಕರಿತೀವಿ. ಇದನ್ನ ಯಾಕೆ ಪ್ರೊವೈಡ್ ಮಾಡಬೇಕು, ಎಲ್ಲಿ ಪ್ರೊವೈಡ್ ಮಾಡಬೇಕು, ಹೇಗೆ ಪ್ರೊವೈಡ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲೇ ಈ ಗ್ರೇಡ್ ಸ್ಲ್ಯಾಬ್ ಅನ್ನು ನಾವು ವೀಕ್ ಸಾಯಿಲ್ ಇದ್ದಲ್ಲ ಅಂದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ಇದ್ದಲ್ಲೇ ಈ ಒಂದು ಗ್ರೇಡ್ ಸ್ಲ್ಯಾಬ್ ಅನ್ನ ಯೂಸ್ ಮಾಡಬೇಕು. ಎರಡನೇದಾಗಿ ಇದನ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ ನಾವು ಫ್ಲೋರಿಂಗ್ ಒಳಗೆ ಈ ಸೆಟಲ್ಮೆಂಟ್ ಆಗ್ತಾವ, ಫ್ಲೋರಿಂಗ್ ಇಳಿತೈತಿ ಸರ್ ಅಂತ ನಮ್ಗೆ ಹೇಳ್ತಿರ್ತಾರ. ಈ ಫ್ಲೋರಿಂಗ್ ಯೂನಿಫಾರ್ಮ್ಲಿ ಈ ಒಂದು ಗ್ರೇಡ್ ಸ್ಲ್ಯಾಬ್ ಪ್ರೊವೈಡ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಲೋಡ್ ಎಲ್ಲ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರಲ್ಲಿಂದ ಏನಾಗುತ್ತೆ, ರೂಮ್ ಒಳಗೆ ನಮ್ಗೆ ಸೆಟಲ್ಮೆಂಟ್ ಚಾನ್ಸಸ್ ಕಡಿಮೆ ಮಾಡಬಹುದು. ಮತ್ತು ಇದನ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ ನಾವು ಪ್ಲಿಂತ್ ಲೆವೆಲ್ ಕಟ್ಟಡ ಮಾಡಿಬಿಟ್ಟು ಅದನ್ನ ಸರಿಯಾಗಿ ಪ್ಲಾಸ್ಟರ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ಲಿಂತ್ ಬೀಮ್ 100 mm ಡೌನ್ ಆಗಿ ತುಂಬಿಬಿಟ್ಟು ಅದಾದ್ಮೇಲೆ ಸರಿಯಾಗಿ ನಾವು ಬೋರಮ್ ಫಿಲ್ಲಿಂಗ್ ಮಾಡಿ ಕಾಂಪ್ಯಾಕ್ಷನ್ ಮಾಡಿ ಲೆವೆಲ್ ಆದ್ಮೇಲೆ ಮಿನಿಮಮ್ 8 mm ಬಾರ್ ಅನ್ನ ನಾವು ಎಟ್ ಎ ಸ್ಪೇಸಿಂಗ್ ಆಫ್ 200 to 300 ಸ್ಪೇಸಿಂಗ್ ಒಳಗೆ ನಾವು ಅದನ್ನ ಬಾರ್ ಪ್ರೊವೈಡ್ ಮಾಡಿಬಿಟ್ಟು ಇದಕ್ಕೆ ನಾವು 100 to 150 mm ಕಾಂಕ್ರೀಟ್ ಅನ್ನ ಹಾಕ್ಬೇಕು. ಇದಕ್ಕೆ ನಾವು ಮಿನಿಮಮ್ M10 to M20 ಗ್ರೇಡ್ ಕಾಂಕ್ರೀಟ್ ಅನ್ನು ಯೂಸ್ ಮಾಡಬೇಕು. ಡಿಪೆಂಡಿಂಗ್ ಅಪಾನ್ ದ ಲೋಡಿಂಗ್ ಕಂಡೀಷನ್, ಅಲ್ಲಿ ಯಾವ ಟೈಪ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಈ ಗ್ರೇಡ್ ಆಫ್ ಕಾಂಕ್ರೀಟ್ ಅಂದ್ರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಅದ್ರಲ್ಲಿ ಎಷ್ಟು ಟೈಪ್ ಇದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ.